ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಶನಿವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ನಾಷ್ಟಕ್ಕೆ ಮಸೊಪ್ಪು ಸಾರು ಅನ್ನ ಮಾಡ್ಕೊಂಡಿದ್ದೆ. ಸೊ ಬಾಕ್ಸ್ಗೆ ಏನು ಮಾಡಿರಲಿಲ್ಲ. ಸೊ ಬೆಳಗ್ಗೆನೇ ಮಸೊಪ್ಪು ಮಾಡಿದ್ನಲ್ಲ, ಅದನ್ನೇ ನಾಷ್ಟ ತಿನ್ಕೊಂಡ್ರಿ. ಮತ್ತು ನೆನ್ನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಬರೀ ಮೇಲೆ ಇರೋದು ಮಾತ್ರ ತೊಳೆದಿದ್ದೆ. ಇವತ್ತು ಕಿಚನಲ್ಲಿ ಇದು ಮಸಾಲೆ ಡಬ್ಬಗಳೆಲ್ಲ ಇಟ್ಕೊಳ್ತೀನಲ್ಲ, ಅದು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡೆ. ಸೊ ಹಾಗೆ ಪಿಲ್ಲೋ ಕವರ್ಸು, ಟವಲ್ಸು, ಬೆಡ್ ಮೇಲಿರೋದು, ಸೋಫಾ ಮೇಲಿರೋದು, ದಿವಾನ ಮೇಲಿರೋದು, ಬೆಡ್ಶೀಟ್ಸು ಇದೆಲ್ಲ ಒಗ್ದು ಒಣಗಾಕಿದ್ದೆ. ಮತ್ತು ಅಲ್ಲಿ ಡಬ್ಬಗಳು, ಮಸಾಲ ಡಬ್ಬಗಳು ಎಲ್ಲ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ. ಸೊ ಕೆಳಗಡೆ ಮಣ್ಣಿರೋದ್ರಿಂದ ನಾವು ಇಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬಕೆಟ್ ಮೇಲೆ ಇಟ್ಟಿದ್ದೆ. ಸೊ ಒಂದು ಕುಕ್ಕರ್ ಕೂಡ ಹಾಗೆ ಗಾಡಿ ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಮೇಲೆಗಡೆ ಅಲ್ಲೆಲ್ಲ ಇಟ್ಟಿದ್ದೆ. ಸೊ ಕೆಳಗಡೆ ಅಂದರೆ ಫುಲ್ಲು ಮಣ್ಣಿರುತ್ತೆ. ಸೊ ಹಾಗಾಗಿ ಇದೆಷ್ಟೇ ಉಜ್ಜಿದ್ರೂ ಕರೆ ಹೋಗ್ತಾ ಇಲ್ಲ. ಇದೇನೋ ಪೇಂಟ್ ಅನಿಸುತ್ತೆ. ಸೊ ಹಾಗಾಗಿ ಇರಲಿ, ತೊಂದರೆ ಇಲ್ಲ ಅಂದ್ಕೊಂಡು ಅದಷ್ಟನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಸೊ ಇದು ಕೂಡ ಕ್ಲೀನ್ ಆಯಿತು. ಈಗ ಮಸಾಲೆ ಡಬ್ಬ ಒಣಗಿದ್ಮೇಲೆ ಅದೆಲ್ಲ ಎತ್ತಿ ನೀಟಾಗಿ ಜೋಡಿಸ್ಬಿಟ್ರೆ ಇದು ಕೆಲಸ ಮುಗಿಯುತ್ತೆ. ಆಮೇಲೆ ಮತ್ತೆ ಫ್ರಿಜ್ಜು ಮತ್ತು ತಟ್ಟೆ ಸ್ಟ್ಯಾಂಡ್ ಇದೆಲ್ಲ ತೊಳ್ಕೊಳ್ಬೋದು. ಮತ್ತು ಬೆಡ್ಶೀಟ್ಸ್ ಎಲ್ಲ ಒಗ್ದು ಒಣಗಾಕಿದ್ದೀನಿ. ಸೊ ಇದು 2 ವಾರದ ಹಿಂದೆ ತಾನೇ ಬೆಡ್ಶೀಟ್ಸ್ ಎಲ್ಲ ಒಗ್ದಿದ್ದೆ. ಮತ್ತು ಈಗ ಬಟ್ಟೆಗಳಿತ್ತು ಅಂತ ಅದ್ರ ಜೊತೆ ಎಲ್ಲ ಒಗ್ದಾಕ್ತೆ. 15 ನಿಮಿಷ ಮಿಷಿನ್ಗೆ ಹಾಕಿದ್ದೆ. ಸೊ ಈಗ ಡಬ್ಬಗಳದ್ದು ಕ್ಯಾಪ್ ಎಲ್ಲ ಬಂದು ಗಾಡಿ ಮೇಲೇ ಇಟ್ಟಿದ್ದೀನಿ. ಸೊ ಬೇಗ ಬಿಸಿಲು ಅಲ್ಲಿ ಬೀಳ್ತಿತ್ತಲ್ಲ, ಒಣಗುತ್ತೆ, ಬೇಗ ಒಣಗಿದ್ರೆ ಎತ್ತಿಟ್ಕೋಬೋದು ಅಂತ ನೋಡಿ ಗಾಡಿ ಮೇಲೆ ಎಷ್ಟು ಧೂಳು ಬಂದಿದೆ. ಆಮೇಲೆ ಇದೆಲ್ಲ ಮೇಲೆ ಎತ್ತಿಡೋದೆ, ಹಾಗಾಗಿ ಅದಕ್ಕೆ ಒಣಗಿಸ್ಕೊಳ್ತಾ ಇದ್ದೀನಿ. ಈಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಡಬ್ಬಗಳೆಲ್ಲ ಕೆಳಗಡೆ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೇನೋ ಒಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ. ಯಾವುದು ಬೇಗ ಬೇಕೋ ಅದನ್ನು ಕೆಳಗಡೆ ಎಲ್ಲ ಇಟ್ಕೊಂಡು, ಯಾವುದು ಬೇಡವೋ ಅದನ್ನು ಫುಲ್ ಮೇಲೆ ಇಟ್ಬಿಟ್ಟಿದ್ದೀನಿ. ಮತ್ತು ಆ ಕಡೆ ಲಾಸ್ಟಿಗೆ ಎಡ್ಜಿಗೆ ಇಟ್ಟಿದ್ದೀನಿ. ಸೊ ಅದು ಜಾಸ್ತಿ ಅನಿಸೋದಿಲ್ಲ. ಸೊ ಹಾಗಾಗಿ ಬೇಗ ಸಿಗೋದೆಲ್ಲ ಈ ಕಡೆಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಜೇನುತುಪ್ಪಗಳು ಇಟ್ಕೊಂಡಿದ್ದೀನಿ. ಆ ಕಡೆ ಇರೋದು ಪ್ಯೂರ್ ಜೇನುತುಪ್ಪ. ಸೊ ಹಾಗಾಗಿ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಮಾತ್ರ ಕ್ಲೀನ್ ಆಗಿದೆ. ಈಗ ಫ್ರಿಜ್ ಕ್ಲೀನ್ ಮಾಡಬೇಕು. ನೆಕ್ಸ್ಟು ಬನ್ನಿ ಬೇಗ ಫ್ರಿಜ್ ಕ್ಲೀನ್ ಮಾಡೋಣ. ಅದಕ್ಕೂ ಮುಂಚೆ ಈಗ ಸ್ಕ್ರೀನ್ಗಳೆಲ್ಲ ಒಗ್ದಾಕಿದ್ದೀನಿ. ಸ್ಕ್ರೀನ್ಗಳೆಲ್ಲ ಒಗ್ದಾಕಿ ಹಾಗೆ ಕಿಟಕಿಯಲ್ಲಿ ಧೂಳೆಲ್ಲ ಉದುರಿಸ್ಕೊಂಡು ಕಿಟಕಿನೆಲ್ಲ ಒರೆಸ್ಕೊಂಡೆ. ಈಗ ಬೆಡ್ಶೀಟೆಲ್ಲ ಒಣಗಿದೆ, ಈಗ ತೆಗಿಬೇಕು. ಸೊ ಅಷ್ಟರಲ್ಲಿ ಕಿಚನ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡೆ. ನೋಡಿ ಕಿಚನ್ ಎಲ್ಲ ಕ್ಲೀನಾಗಿದೆ. ಕಲ್ಲಿಂದ, ಸ್ಟವ್ವಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಲ್ಲಿ ಸ್ಪೂನ್ ಡಬ್ಬ ಇದೆಯಲ್ಲ ಅದನ್ನು ಎಲ್ಲ ತೊಳೆದಿಟ್ಕೊಂಡಿದ್ದೆ. ಸೊ ಕಿಚನ್ ಅಂತೂ ಕ್ಲೀನ್ ಆಗೋಯಿತು. ಟೈಮ್ ಬಂದು ಆಲ್ರೆಡಿ 1:30 ಆಗೋಗಿತ್ತು. ಸೊ ಇಷ್ಟರಲ್ಲೆಲ್ಲ ಕ್ಲೀನ್ ಆಯಿತು. ಈಗ ಊಟ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡ್ಕೊಂಡಿದ್ದೆ. ಸೊ ಬೇಳೆ ಸಾರು ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವ್ರು ವಾರಕ್ಕೊಂದು 3-4 ಸತಿ ಆದರೂ ಬೇಳೆ ಸಾರು ಇರಬೇಕು. ಆಮೇಲೆ ಇಲ್ಲಿ ಟಿ ವಿ ಟೇಬಲ್ ಹತ್ರ ಅದು ಬಟ್ಟೆ ಬೇರೆದಿತ್ತು, ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಮಾತ್ರ ರೆಡಿ ಮಾಡಿಕೊಂಡೆ. ಟಿ ವಿ ಹತ್ರ ರೆಡಿ. ಇನ್ನು ರೂಮ್ ಒಂದು ಕ್ಲೀನ್ ಮಾಡ್ಕೊಳ್ಬೇಕು. ಕಿಚನ್ನು ಆಯಿತು, ಹಾಲು ಆಯಿತು. ಇನ್ನು ರೂಮ್ ಒಂದು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಮತ್ತು ಇಲ್ಲಿ ಪೇಪರ್ಸು ಮತ್ತು ಆಯಿಲ್ ಕ್ಯಾನ್ಸು, ಬಾಟ್ಲುಗಳು, ಡಬ್ಬಗಳು ಏನೇನೋ ಇತ್ತು ಅದನ್ನೆಲ್ಲ ಬೆಂಕಿಗೆ ಹಾಕಿ ಮನೆಯೆಲ್ಲ ಗುಡಿಸಿ ಒರೆಸಿ ಈಗ ಫ್ರೆಶ್ ಆಗಿದ್ದೀನಿ. ಫ್ರೆಶ್ ಆದಮೇಲೆ ಫಸ್ಟ್ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಡ ಅಂತ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ. ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಹಾಗಾಗಿ ನಮ್ಮ ಮನೆಯವರು ಇದ್ದರು, ಅದೇನೋ ಆರ್ಡ್ರ್ ಮಾಡಿದರು, ಅದು ಬಂದಿತ್ತು. ಅವ್ರು ಅದನ್ನು ಚೆಕ್ ಮಾಡ್ತಾಯಿದ್ರು, ಹಾಗೆ ಮಾತಾಡಿಸ್ಕೊಂಡು. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಗಂಧ ಮಿಕ್ಸ್ ಮಾಡ್ಕೊಳ್ತಾಯಿದ್ದೆ. ಗಂಧ ಮಿಕ್ಸ್ ಮಾಡ್ಕೊಂಡು ದೇವ್ರ ಫೋಟೋಕ್ಕೆ ಇಟ್ಕೊಳ್ಳೋಣ ಅಂದ್ಕೊಂಡು ಈಗ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಕೆಳಗಡೆನೇ ಇಡ್ತಾಯಿದ್ದೀನಿ ದೇವ್ರ ಫೋಟೋನ. ಯಾಕಂದರೆ ನನಗೆ ಸ್ಟೂಲು ಎಲ್ಲ ನಾನು ತೊಳೆದು ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ನನಗೆ ಸಿಗಲಿಲ್ಲ ಏನು ಇಟ್ಕೊಳ್ಳೋದಕ್ಕೆ. ಕೆಳಗಡೆ ಬಟ್ಟೆಗಳು ಹಾಕೋಣ, ಚಾಪೆಗಳು ಹಾಕೋಣ ಅಂದರೆ ಅದನ್ನು ಒಗ್ದು ಒಣಗಾಕಿದ್ದೆ. ಸೊ ಹಾಗಾಗಿ ಕೆಳಗಡೆನೇ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆ ಇಕ್ಕಿದ್ಮೇಲೆ ಆ ಡಬ್ಬ ಮೇಲೆ ಇಟ್ಕೊಳ್ತೀನಿ. ಸೊ ಈಗ ಒಂದೊಂದೇ ಫೋಟೋಕ್ಕೆಲ್ಲ ನಾನು ಗಂಧ, ಅರಿಶಿನ, ಕುಂಕುಮ ಇದಿಷ್ಟು ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ಸತಿ ಕಾಟನಲ್ಲಿ ಇಟ್ಟು ನೋಡಿದೆ, ಅದು ಸರಿಯಾಗಿ ಬರಲಿಲ್ಲ. ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಳ್ತಾ ಹೋದೆ. ಕೈಯಲ್ಲಿ ಇಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಹಾಗಾಗಿ ಕೈಯಲ್ಲೇ ಇಟ್ಕೊಂಡೆ. ನಾನು ಲಾಸ್ಟ್ ಟೈಮೆಲ್ಲ ಕಾಟನಲ್ಲೇ ಇಟ್ಟಿದ್ದು, ಅದು ಚೆನ್ನಾಗಿ ಇರ್ತಿಲ್ಲ, ಅಂದರೆ ಮೆತ್ಕೋತಿರ್ಲಿಲ್ಲ, ಅಂಟ್ಕೊತಿರ್ಲಿಲ್ಲ ಫೋಟೋಗಳಿಗೆ. ಸೊ ಹಾಗಾಗಿ ಕೈಯಲ್ಲೇ ಇಟ್ಕೊಂಡ್ರೆ ಅಂಟ್ಕೊಳ್ತಾ ಇತ್ತು. ಸೊ ಈಗ ಫೋಟೋಗಳಿಗೆಲ್ಲ ಅಷ್ಟೊಂದು ಇಟ್ಟಿದ್ದಾಯಿತು. ಈಗ ವಿಗ್ರಹಗಳೆಲ್ಲ ತೊಳ್ಕೊಂಡಿದ್ದೆ, ಆದರೂ ಅದನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ತಟ್ಟೆ ನೀರು ಇಟ್ಕೊಂಡಿದ್ನಲ್ಲ, ಆ ನೀರಲ್ಲಿ ಅದ್ದಿ ಇಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ತ್ಯಾಮ ಇದ್ದರೆ ಬೇಗ ಕುಂಕುಮಗಳು ಅಂಟ್ಕೊಳ್ಳುತ್ತೆ ಅಂತ. ಹಾಗೆ ಡ್ರೈ ಆಗಿಬಿಟ್ರೆ ಅದು ಕುಂಕುಮ ಇಟ್ಟರು ಒಂಥರ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಆಮೇಲೆ ಗಂಧ, ಅರಿಶಿನ, ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಫೋಟೋಕ್ಕೆಲ್ಲ ಇಟ್ಟಿದ್ದಾಯಿತು. ಈಗ ಪೂಜೆ ಐಟಮ್ಗೆ ಇಟ್ಕೊಳ್ತಾ ಇದ್ದೀನಿ. ಕಲಶದ ಚೊಮ್ಮೇಲೆ ಸ್ವಸ್ತಿಕ್ ಗುರ್ತು ಹಾಕ್ಕೊಳ್ತಾ ಇದ್ದೀನಿ. ಸ್ವಸ್ತಿಕ್ ಹಾಕ್ಕೊಂಡು ದೀಪಗಳಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ
ಎಲ್ಲ ಇಟ್ಟಾದ್ಮೇಲೆ ಈಗ ಬಾಗಿಲಿಗೆ ಬಂದೆ. ಬಾಗಿಲ ಹತ್ರ ಬಂದುಬಿಟ್ಟು ಓಂ ಸ್ವಸ್ತಿಕು ತ್ರಿಶೂಲ ಇದಿಷ್ಟು ಬರ್ಕೊಳ್ತಿದ್ದೀನಿ ಸ್ವಸ್ತಿಕ್ಕೆಲ್ಲ. ಸೊ ಫ್ರೆಂಡ್ಸ್, ಇದೆಲ್ಲ ಮಾಡೋಷ್ಟರಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಾಕಾಗಿತ್ತು. 2 ದಿವಸದಿಂದ ಬಿಡ್ದಿರ ಒಂದು 10 ನಿಮಿಷ ಕುತ್ಕೊಳ್ದಿರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಲಿಲ್ಲ ಶನಿವಾರ, ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫಸ್ಟ್ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ. ಮಿನಿಮಮ್ ಅಂದರೆ 1 ಅವರಿಂದ 2 ಅವರ್ ಬೇಕೇ ಬೇಕು. ಸೊ ಹಾಗಾಗಿ ಈಗ ಬಾಗಿಲಿಗೆ ಅದೆಲ್ಲ ಬರ್ಕೊಂಡು ಈಗ ಹೊಸ್ಲಿಗೆ ಅಷ್ಟಂಗುಮ ಇಟ್ಕೊಳ್ಳೋಣ ಅಂತ ಅಷ್ಟಂಗುಮ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಈ ಥರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಾಟನಲ್ಲಿ ನಾವು ನೆನೆಸಿ ರಂಗೋಲಿ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಹೊತ್ತು ಹಾಗೆ ಇರುತ್ತೆ. ಹಾಗೆ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ಕೊಂಡ್ರೆ ಅದು ಒಂದು 1/2 ಅವರ್ಗೆಲ್ಲ ಗಾಳಿ ಬಂದರೆ ಅದು ಇದಾಗಿಬಿಡುತ್ತೆ. ಸೊ ದೇವ್ರ ಮನೆ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ. ಸೊ ಬೆಳಗ್ಗೆ ಎದ್ದು ಬೇಗ ಮನೆ ಒರೆಸಿ ಅಡುಗೆ ಮಾಡಿ ಪೂಜೆ ಮಾಡೋದೆ. ಸೊ ಹಾಗಾಗಿ ಬೇಗ ಮಾಡಬೇಕು ಅಂತ ರಾತ್ರಿನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ಹೊಸ್ಲಿಗೂ ಈ ಥರ ಅಷ್ಟಂಗುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ನಲ್ಲ, ಸೊ ಇಷ್ಟು ಮಾತ್ರ ಹಾಕಿದ್ದೀನಿ. ಇನ್ನು ಕೆಳಗಡೆ ರಂಗೋಲಿ ಹಾಕಲಿಲ್ಲ. ಆಮೇಲೆ ರಂಗೋಲಿ ಹಾಕ್ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಇದಿಷ್ಟು ಮುಗಿಸಿ ಹಬ್ಬಕ್ಕೆ ಮಾವಿನೆಲೆ ಬೇವಿನ ಸೊಪ್ಪೆಲ್ಲ ಬೇಕಲ್ಲ, ಸೊ ಅದನ್ನು ತರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ ಮಾರ್ಕೆಟ್ಗೆ ಹೋದ್ವಿ ತರೋಣ ಅಂತ, ಅಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಮ್ಮೂರಲ್ಲಿ ಸರ್ಕಲಲ್ಲಿ ಮಾರ್ತಾರೆ. ಸೊ ಹಾಗಾಗಿ ಅಲ್ಲೇ ತೊಗೊಂಡು ಬಂದ್ವಿ. ಅಷ್ಟೇನು ಹೂವು ಎಲ್ಲ ಏನು ಫ್ರೆಶ್ ಆಗಿದ್ದಿಲ್ಲ, ಆದರೂ ತಂದೆ ತುಂಬ ದಿನ ಆದಮೇಲೆ ಹಾರ ತಂದೆ ಹಾಕೋಣ ಅಂತ. ಸೊ ನೋಡಬೇಕು ಫೋಟೋ ನಿಲ್ಲುತ್ತಾ ಇಲ್ವೋ ಅಂತ. ದೇವ್ರ ಮನೆ ಬೇರೆ ನಮ್ಮದು ಚಿಕ್ಕದು, ಹಾಗೆ ಪುದೀನ, ಬೇವಿನ ಸೊಪ್ಪು, ಮಾವಿನೆಲೆ ತಂದೆ, ಹೂವು ಮತ್ತು ಟೈನ್ ದಾರ ಇದೆಲ್ಲ ತಂದಿದ್ದೀನಿ ಇದು ತೋರಣ ಕಟ್ಟೋದಕ್ಕೆ. ಸೊ ಇಷ್ಟು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಆಮೇಲೆ ರಾತ್ರಿ ಅಡುಗೆಗೆ ಬಂದುಬಿಟ್ಟು ಸಿಂಪಲಾಗಿ ಏನಾದರೂ ಮಾಡ್ಕೋಣ ಅಂದ್ಬಿಟ್ಟು ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡಿಕೊಂಡೆ. ಇದಂತೂ ತುಂಬ ಸಿಂಪಲ್ಲು, ಮಾಡೋದು ಕೂಡ ತುಂಬ ಈಸಿ, ಬೇಗ ಆಗೋಯಿತು. ಸೊ ಹಾಗಾಗಿ ಇದು ಬೇಗನೂ ಖಾಲಿ ಆಯಿತು. ರೈಸ್ ಮಾಡ್ಕೊಂಡಿದ್ರೆ ಅದು ಬೆಳಗ್ಗೆಗೂ ಉಳಿದೋಗೋದು. ಸೊ ಹಾಗಾಗಿ ಚಪಾತಿನ ಒಂದು ಸ್ವಲ್ಪ ಮಾಡಿಕೊಂಡೆ. ಸೊ ಕರೆಕ್ಟಾಗಿ ರಾತ್ರಿಗೆ ಖಾಲಿ ಆಯಿತು. ತಿಂದಿದ್ದು ಎಲ್ಲ ತೊಳೆದಿಟ್ಬಿಟ್ಟು ಈಗ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಈಗ ಚುಕ್ಕಿ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಮನೆ ಮುಂದೆ ದೊಡ್ಡದಾಗಿ ಜಾಗ ಇದ್ದರೆ ನಾನು ದೊಡ್ಡ ರಂಗೋಲಿ ಹಾಕ್ತೀನಿ. ಇದು ಬಂದು 15ರಿಂದ 8. ಸೊ ಹಾಗಾಗಿ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಸೊ ಮುಂಚೆ ಒಂದು 4 ವರ್ಷ ನಮ್ಮ ಮನೆ ಹತ್ರ ಅಷ್ಟು ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾನು ಹಾಕ್ತಾನೆ ಇರಲಿಲ್ಲ, ರಂಗೋಲಿಗಳೆಲ್ಲ ಮರ್ತು ಕೂಡ ಹೋಗಿದ್ದೆ. ಸೊ ಹಾಗಾಗಿ ಈಗ ಇಲ್ಲಿ ಜಾಗ ಇದೆಯಲ್ವ, ಸೊ ಹಾಗಾಗಿ ರಂಗೋಲಿ ಹಾಕೋದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ದೊಡ್ಡದು. ಇದು ಯಾವುದೋ ಹೊಸದು ನಾನು ಫೋನಲ್ಲಿ ನೋಡಿದೆ, ಇದು ಇಷ್ಟ ಆಯಿತು ಅಂತ ಇದೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಕಲರ್ಸ್ ನನ್ನ ಹತ್ರ ಜಾಸ್ತಿ ಇದ್ದಿಲ್ಲ, ನ್ಯೂ ಇಯರ್ಗೆ ತಂದಿದ್ನಲ್ವ ಅದೇ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎಣ್ಣೆ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ಬೇಕು ಅಂತ. ಯಾಕಂದರೆ ಬೆಳಗ್ಗೆ ಹೊತ್ತೇ ಇದು ಮತ್ತು ಹೊಸ್ಲಿಗೆ ಅಷ್ಟಂಗುಮ ಇಕ್ಕೋದು, ಬಾಗಿಲಿಗೆ ಅಷ್ಟಂಗುಮ ಇಕ್ಕೋದು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಲ್ಲ ಏನು ರಾತ್ರಿನೇ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅಡುಗೆನ ಬೆಳಗ್ಗೆ ಎದ್ದು ಫ್ರೆಶ್ ಆದಮೇಲೆ ಮಾಡ್ಕೊಳ್ತೀನಿ, ಯಾಕಂದರೆ ದೇವ್ರಿಗೆ ನೈವೇದ್ಯ ಇಡ್ತೀನಲ್ಲ. ಸೊ ಹಾಗಾಗಿ ಬೆಳಗ್ಗೆನೂ ಎದ್ದು ಇನ್ನೊಂದ್ಸತಿ ಮನೆ ಒರೆಸ್ಬೇಕು. ಸೊ ನೋಡೋಣ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಒಂದು 5:30 ಹಂಗೆ ಎದ್ದು ಒಂದು 7-8 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಾದರೆ ಒಳ್ಳೆಯದೇ. ಈಗ ರಂಗೋಲಿ ಎಲ್ಲ ಇಷ್ಟು ಮಾತ್ರ ಕಂಪ್ಲೀಟ್ ಆಯಿತು. ಈಗ ಕಲರ್ಸ್ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಇಷ್ಟೊತ್ತಿಗೆ ನಾವು ಊರಲ್ಲಿ ಇರ್ತಾಯಿದ್ವಿ, ಬಟ್ ಈ ಸತಿ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ಟೈಮ್ ಎಲ್ಲ ಥರ ಒಂದೇ ಥರ ಇರಲ್ವಲ್ಲ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಇನ್ಯಾವಾಗಾದರೂ ಹೋದರೆ ಆಗುತ್ತೆ. ಇದು ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಔಟ್ಲೈನಲ್ಲಿ ನಾವು ರಂಗೋಲಿ ಪುಡಿಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಔಟ್ಲೈನ್ ಮಾಡಿಕೊಂಡು ಮತ್ತೆ ಅದಕ್ಕೆ ಡಿಸೈನ್ ಎಲ್ಲ ಮಾಡ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ, ಆದರೆ ಇನ್ನೂ ಮಾಡ್ಕೊಳ್ಬೋದಿತ್ತು. ಇದು ಹಾಕೋಷ್ಟರಲ್ಲೇ ಟೈಮ್ ಬಂದು 11:15 ಆಗಿತ್ತು. ಸೊ ಇದನ್ನು ಹಾಕಿ ಮತ್ತೆ ಮೋಟ್ರ್ ಆನ್ ಮಾಡಿ ಮಲಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. 12:15. ಇನ್ನು ಬೆಳಗ್ಗೆ ಬೇಗ ಹೇಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಸೊ ಇಷ್ಟು ಮಾತ್ರ ರಂಗೋಲಿ ಕಂಪ್ಲೀಟ್ ಆಗಿದೆ ನೋಡಿ. ಇರೋ ಜಾಗದಲ್ಲಿ ಇಷ್ಟು ಮಾತ್ರ ಹಾಕೊಂಡೆ. ಮತ್ತು ಹೊಸ್ಲ ತರನು ಬ್ಲಾಗಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.